ಎಚ್ಡಿಕೆ ವಿರುದ್ಧ ಡಿಕೆಶಿ ಜೊತೆ ಪರಮೇಶ್ವರ್ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರ್, ಇನ್ನೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಎಚ್ಡಿಕೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಶೀಘ್ರದಲ್ಲೇ ಬಿಜೆಪಿಗೆ ಎಚ್ಡಿಕೆ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ಈಗಾಗಲೇ ದಾರಿಯುದ್ದಕ್ಕೂ ಕೂಡ ನೋಡ್ಕೊಂಡು ಬಂದೆ, ಕೇವಲ ಬಿಜೆಪಿ ಬಾವುಟಗಳು ಮಾತ್ರ ಇದೆ ಅಂತ ಪರಮೇಶ್ವರ್ ಅವರು ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಲ್ಲೂ ಜೆಡಿಎಸ್ ಬಾವುಟಗಳೇ ಇಲ್ಲ. ಶೀಘ್ರದಲ್ಲೇ ಬಿಜೆಪಿ ಜೊತೆ ಜೆಡಿಎಸ್ ಡಿವೋರ್ಸ್ ಆಗುತ್ತೆ, ನೋಡ್ತಾ ಇರಿ. ಜೆಡಿಎಸ್ಗೆ ಇದು ಎಷ್ಟನೇ ಮದುವೆ, ಮೂರನೇದಾ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಜನತಾದಳ ಲಾಟ್ರಿ ಹೊಡಿತವರಿಗೆ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಕ್ಬಿಡ್ತು ಮಾನ್ಯ ಕುಮಾರಸ್ವಾಮಿ ಅವರಿಗೆ. ಅವರು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ, ನಮ್ ಜೊತೆನೂ ಸೇರ್ಕೊಂಡಿದ್ರು. ನಮ್ ಜೊತೆ ಸೇರ್ಕೊಂಡು ಕೇವಲ 14 ತಿಂಗಳಲ್ಲಿ ಅವರೇ ಮಾಡಿದಂತ ಪ್ಲಾಟು ಅಧಿಕಾರ ಬಿಟ್ಟು ಹೋದ್ರು. ಭಾರತೀಯ ಜನತಾ ಪಾರ್ಟಿಗೆ ಬಹಳ ಶೀಘ್ರವಾಗಿ ಗೊತ್ತಾಗ್ತದೆ ಅವ್ರು ಏನು ಅಂತ ಹೇಳಿ. ಈಗಾಗಲೇ ಗೊತ್ತಾಗಿದೆ. ನಿನ್ನೆ ದಿವಸ ನಡೆದಂತ ಬೆಳವಣಿಗೆನೆ ಸಾಕು ಅದಕ್ಕೆ ಉದಾಹರಣೆ. ಈಗ ನಾನು ದಾರಿಲಿ ಬರೋವಾಗ ನೋಡಿದೆ, ಒಂದೇ ಒಂದು ಜನತಾದಳದ ಬಾವುಟ ಇಲ್ಲ, ಎಲ್ಲ ಬರೀ ಬಿಜೆಪಿ ಬಾವುಟ ಇದೆ. ಅಂದ್ರೆ ಅರ್ಥ, ನೀವೇನು ಮದುವೆ ಮಾಡ್ಕೊಂಡಿದ್ದೀರಲ್ಲ, ಹೆಚ್ಚಿಗೆ ದಿವಸ ಆಗೋದಿಲ್ಲ. ಡೈವರ್ಸು ಬಹಳ ಬೇಗ ಆಗುತ್ತೆ, ಬಹಳ ಬೇಗ ಆಗ್ತದೆ. ಎಷ್ಟನೇ ಮದುವೆ? ಕೂಡಿಕೆ ಮದುವೆ, ಅದೇನಪ್ಪ ನಂಗೆ ಗೊತ್ತಿಲ್ಲ. ಎಚ್ಡಿಕೆ ವಿರುದ್ಧ ಡಿಕೆಶಿ ಜೊತೆ ಪರಮೇಶ್ವರ್ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರ್, ಇನ್ನೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಎಚ್ಡಿಕೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಶೀಘ್ರದಲ್ಲೇ ಬಿಜೆಪಿಗೆ ಎಚ್ಡಿಕೆ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ಈಗಾಗಲೇ ದಾರಿಯುದ್ದಕ್ಕೂ ಕೂಡ ನೋಡ್ಕೊಂಡು ಬಂದೆ, ಕೇವಲ ಬಿಜೆಪಿ ಬಾವುಟಗಳು ಮಾತ್ರ ಇದೆ ಅಂತ ಪರಮೇಶ್ವರ್ ಅವರು ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಲ್ಲೂ ಜೆಡಿಎಸ್ ಬಾವುಟಗಳೇ ಇಲ್ಲ. ಶೀಘ್ರದಲ್ಲೇ ಬಿಜೆಪಿ ಜೊತೆ ಜೆಡಿಎಸ್ ಡಿವೋರ್ಸ್ ಆಗುತ್ತೆ, ನೋಡ್ತಾ ಇರಿ. ಜೆಡಿಎಸ್ಗೆ ಇದು ಎಷ್ಟನೇ ಮದುವೆ, ಮೂರನೇದಾ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಜನತಾದಳ ಲಾಟ್ರಿ ಹೊಡಿತವರಿಗೆ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಕ್ಬಿಡ್ತು ಮಾನ್ಯ ಕುಮಾರಸ್ವಾಮಿ ಅವರಿಗೆ. ಅವರು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ, ನಮ್ ಜೊತೆನೂ ಸೇರ್ಕೊಂಡಿದ್ರು. ನಮ್ ಜೊತೆ ಸೇರ್ಕೊಂಡು ಕೇವಲ 14 ತಿಂಗಳಲ್ಲಿ ಅವರೇ ಮಾಡಿದಂತ ಪ್ಲಾಟು ಅಧಿಕಾರ ಬಿಟ್ಟು ಹೋದ್ರು. ಭಾರತೀಯ ಜನತಾ ಪಾರ್ಟಿಗೆ ಬಹಳ ಶೀಘ್ರವಾಗಿ ಗೊತ್ತಾಗ್ತದೆ ಅವ್ರು ಏನು ಅಂತ ಹೇಳಿ. ಈಗಾಗಲೇ ಗೊತ್ತಾಗಿದೆ. ನಿನ್ನೆ ದಿವಸ ನಡೆದಂತ ಬೆಳವಣಿಗೆನೆ ಸಾಕು ಅದಕ್ಕೆ ಉದಾಹರಣೆ. ಈಗ ನಾನು ದಾರಿಲಿ ಬರೋವಾಗ ನೋಡಿದೆ, ಒಂದೇ ಒಂದು ಜನತಾದಳದ ಬಾವುಟ ಇಲ್ಲ, ಎಲ್ಲ ಬರೀ ಬಿಜೆಪಿ ಬಾವುಟ ಇದೆ. ಅಂದ್ರೆ ಅರ್ಥ, ನೀವೇನು ಮದುವೆ ಮಾಡ್ಕೊಂಡಿದ್ದೀರಲ್ಲ, ಹೆಚ್ಚಿಗೆ ದಿವಸ ಆಗೋದಿಲ್ಲ. ಡೈವರ್ಸು ಬಹಳ ಬೇಗ ಆಗುತ್ತೆ, ಬಹಳ ಬೇಗ ಆಗ್ತದೆ. ಎಷ್ಟನೇ ಮದುವೆ? ಕೂಡಿಕೆ ಮದುವೆ, ಅದೇನಪ್ಪ ನಂಗೆ ಗೊತ್ತಿಲ್ಲ. ಎಚ್ಡಿಕೆ ವಿರುದ್ಧ ಡಿಕೆಶಿ ಜೊತೆ ಪರಮೇಶ್ವರ್ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರ್, ಇನ್ನೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಎಚ್ಡಿಕೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಶೀಘ್ರದಲ್ಲೇ ಬಿಜೆಪಿಗೆ ಎಚ್ಡಿಕೆ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ಈಗಾಗಲೇ ದಾರಿಯುದ್ದಕ್ಕೂ ಕೂಡ ನೋಡ್ಕೊಂಡು ಬಂದೆ, ಕೇವಲ ಬಿಜೆಪಿ ಬಾವುಟಗಳು ಮಾತ್ರ ಇದೆ ಅಂತ ಪರಮೇಶ್ವರ್ ಅವರು ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಲ್ಲೂ ಜೆಡಿಎಸ್ ಬಾವುಟಗಳೇ ಇಲ್ಲ. ಶೀಘ್ರದಲ್ಲೇ ಬಿಜೆಪಿ ಜೊತೆ ಜೆಡಿಎಸ್ ಡಿವೋರ್ಸ್ ಆಗುತ್ತೆ, ನೋಡ್ತಾ ಇರಿ. ಜೆಡಿಎಸ್ಗೆ ಇದು ಎಷ್ಟನೇ ಮದುವೆ, ಮೂರನೇದಾ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಜನತಾದಳ ಲಾಟ್ರಿ ಹೊಡಿತವರಿಗೆ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಕ್ಬಿಡ್ತು ಮಾನ್ಯ ಕುಮಾರಸ್ವಾಮಿ ಅವರಿಗೆ. ಅವರು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ, ನಮ್ ಜೊತೆನೂ ಸೇರ್ಕೊಂಡಿದ್ರು. ನಮ್ ಜೊತೆ ಸೇರ್ಕೊಂಡು ಕೇವಲ 14 ತಿಂಗಳಲ್ಲಿ ಅವರೇ ಮಾಡಿದಂತ ಪ್ಲಾಟು ಅಧಿಕಾರ ಬಿಟ್ಟು ಹೋದ್ರು. ಭಾರತೀಯ ಜನತಾ ಪಾರ್ಟಿಗೆ ಬಹಳ ಶೀಘ್ರವಾಗಿ ಗೊತ್ತಾಗ್ತದೆ ಅವ್ರು ಏನು ಅಂತ ಹೇಳಿ. ಈಗಾಗಲೇ ಗೊತ್ತಾಗಿದೆ. ನಿನ್ನೆ ದಿವಸ ನಡೆದಂತ ಬೆಳವಣಿಗೆನೆ ಸಾಕು ಅದಕ್ಕೆ ಉದಾಹರಣೆ. ಈಗ ನಾನು ದಾರಿಲಿ ಬರೋವಾಗ ನೋಡಿದೆ, ಒಂದೇ ಒಂದು ಜನತಾದಳದ ಬಾವುಟ ಇಲ್ಲ, ಎಲ್ಲ ಬರೀ ಬಿಜೆಪಿ ಬಾವುಟ ಇದೆ. ಅಂದ್ರೆ ಅರ್ಥ, ನೀವೇನು ಮದುವೆ ಮಾಡ್ಕೊಂಡಿದ್ದೀರಲ್ಲ, ಹೆಚ್ಚಿಗೆ ದಿವಸ ಆಗೋದಿಲ್ಲ. ಡೈವರ್ಸು ಬಹಳ ಬೇಗ ಆಗುತ್ತೆ, ಬಹಳ ಬೇಗ ಆಗ್ತದೆ. ಎಷ್ಟನೇ ಮದುವೆ?
ಕೂಡಿಕೆ ಮದುವೆ ಅದೇನಪ್ಪ ನಂಗೆ ಗೊತ್ತಿಲ್ಲ. ಜನತಾ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.